ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕರ್ನಾಟಕ ಸ್ಪೆಷಲ್ ವಾಂಗಿಬಾತ್ ಮಾಡೋಣ. ನಮ್ಮ ಕರ್ನಾಟಕದಲ್ಲಂತೂ ಯಾವುದೇ ಶುಭ ಸಮಾರಂಭ, ಮದುವೆ ಅಥವಾ ಹಬ್ಬಗಳಲ್ಲಿ ಈ ತಿಂಡಿ ಮಾತ್ರ ಮೆನು ಕಾರ್ಡ್ನಲ್ಲಿ ಇದ್ದೇ ಇರುತ್ತೆ ಅಲ್ವಾ. ವಾಂಗಿಬಾತ್ ಮಾಡೋಕ್ಕೆ ಮೊದಲನೇದಾಗಿ ಫ್ರೆಶ್ಶಾಗಿ ಪುಡಿ ಮಾಡ್ಕೊಳ್ಳೋಣ. ನಾವಿವತ್ತು ಕಡಿಮೆ ಪ್ರಮಾಣದಲ್ಲಿ ಪುಡಿ ಮಾಡ್ತಾ ಇರೋದ್ರಿಂದ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಅಳತೆ ಹೇಳ್ತೀನಿ. ಮೊದಲನೇದಾಗಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಅದು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಎಲ್ಲ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡಬೇಕು. ಫ್ರೆಶ್ಶಾಗಿ ಪುಡಿ ಮಾಡಿಕೊಂಡ್ರೆ ವಾಂಗಿಬಾತ್ ರುಚಿ ಅಂತೂ ಸೂಪರಾಗಿರುತ್ತೆ. ಕಡಲೆಬೇಳೆ ಹುರಿದಿದ್ದಾಯಿತು. ಇವಾಗ ನೆಕ್ಸ್ಟ್ ಪದಾರ್ಥ ಬಂದು ಉದ್ದಿನಬೇಳೆ. ಇದು 3 ಟೇಬಲ್ ಸ್ಪೂನ್ ತೊಗೊಳ್ಳೋಣ. ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಅಂದರೆ ಉದ್ದಿನಬೇಳೆ 3 ಟೇಬಲ್ ಸ್ಪೂನ್. ಎಲ್ಲ ಪದಾರ್ಥಗಳನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ನಿಧಾನಗತಿಯಲ್ಲಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು. ಹಾಗೂ ಸ್ನೇಹಿತರೆ, ಈ ಥರ ಪುಡಿ ಮಾಡ್ಕೊಳ್ಳೋದು ತುಂಬ ಸಮಯ ಏನೂ ತಗೊಳ್ಳಲ್ಲ. ಬಹಳ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲೇ. ಮೂರನೇ ಪದಾರ್ಥ ಬಂದು ಧನಿಯಾ. ಇದನ್ನು 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಉಪಯೋಗಿಸ್ಕೊಳ್ಳೋಣ. ಪುಡಿಗಳು ಮಾಡಬೇಕಾದ್ರೆ ಅಳತೆ ಪ್ರಮಾಣ ಅಂತೂ ಕರೆಕ್ಟಾಗಿ ಇರಬೇಕು. ಇಲ್ಲಾಂದರೆ ಇಲ್ಲಾಂದರೆ ನಮಗೆ ಬರೀ ಧನಿಯಾದೇ ಫ್ಲೇವರ್ ಇರುತ್ತೆ, ಇಲ್ಲಾಂದರೆ ಉದ್ದಿನಬೇಳೆ ಫ್ಲೇವರ್ ಇರುತ್ತೆ. ಆದ್ದರಿಂದ ಎಲ್ಲನೂ ಅಳತೆ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾನ ಎಲ್ಲ ಹುರಿದಾಗಿದೆ. ಇವಾಗ ನೆಕ್ಸ್ಟು ಗರಂ ಮಸಾಲ ನೋಡ್ಕೊಳ್ಳೋಣ ಏನೇನು ಅಂತ. ನೋಡಿ, 2ರಿಂದ 3 ಚಕ್ಕೆ ತುಂಡು, 1 ಏಲಕ್ಕಿ, 6 ಮರಾಠ ಮೊಗ್ಗು ಹಾಗೂ 8 ಲವಂಗ. ಇದರ ಜೊತೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಬೇಕು. ನಮ್ಮ ಮನೇಲಿ ನಾವು ಯಾವಾಗಲೂ ಈ ಥರ ಫ್ರೆಶ್ಶಾಗಿ ಪುಡಿ ಮಾಡ್ಕೊಳ್ಳೋದನ್ನೇ ಪ್ರಿಫರ್ ಮಾಡ್ತೀವಿ. ನಾವೇನಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಬಿಟ್ರೆ ಅದು ದಿನ ಕಳೆದಂಗೆ ಪುಡಿದು ಅದು ಘಮ ಎಲ್ಲ ಹೊಟ್ಟೋಗುತ್ತೆ. ಆದ್ದರಿಂದ ಈ ಥರ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ರುಚಿ ಚೆನ್ನಾಗಿರುತ್ತೆ. ಗರಂ ಮಸಾಲನೂ ಎಲ್ಲ ಹುರಿದಾಗಿದೆ. ಇವಾಗ ಕೊನೆಯದಾಗಿ ಮೆಣಸಿನ್ಕಾಯಿ ತೊಗೊಳ್ಳೋಣ. ಬ್ಯಾಡಗಿ ಹಾಗೂ ಗುಂಟೂರು ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ 10 ತೊಗೊಳ್ಳೋಣ, ಬ್ಯಾಡಗಿ 8. ನೋಡಿ, ಈ ಅಳತೆ ಪ್ರಮಾಣ ನಾವು ಈ 3 ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ತೊಗೊಂಡಿದ್ದೀವಲ್ಲ, ಅದಕ್ಕೆ ತಕ್ಕನಾಗಿ ಈ ಮೆಣಸಿನ್ಕಾಯಿ ಸೇರಿಸ್ಕೊಬೇಕು. ಮೆಣಸಿನ್ಕಾಯಿ ಕೂಡ ಲೈಟಾಗಿ ರೋಸ್ಟ್ ಮಾಡಿ ಮೊದಲನೇದಾಗಿ ಮಿಕ್ಸಿನಲ್ಲಿ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳಿ. ಯಾವತ್ತಿದ್ರೂ ಫಸ್ಟ್ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಬೇಕು, ನಂತರ ಮಿಕ್ಕಿದ ಪದಾರ್ಥಗಳನ್ನ ಹಾಕಬೇಕು. ಮೆಣಸಿನ್ಕಾಯಿ ರೋಸ್ಟ್ ಮಾಡಿ ತಣ್ಣಗಾದ್ಮೇಲೆ ಯಾವಾಗಲೂ ಮಿಕ್ಸಿಗೆ ಹಾಕಿ. ಆವಾಗ ಅದು ಗರ್ಗರಿ ಥರ ಕ್ಲೀನಾಗೆ ಪುಡಿ ಆಗುತ್ತೆ. ಮೆಣಸಿನ್ಕಾಯಿ 3/4 ಭಾಗದಷ್ಟು ಪುಡಿಯಾಗಿದೆ. ಇವಾಗ ಮಿಕ್ಕಿದ ಪದಾರ್ಥಗಳನ್ನ ಸೇರಿಸಿ ಇವಾಗ ವಾಂಗಿಬಾತ್ ಪುಡಿನ ತಯಾರಿಸೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗಿದೆ. ಇವಾಗ ನಮಗಂತೂ ಎಷ್ಟು ಸೂಪರಾಗಿ ಘಮ ಬರ್ತಾ ಇದೆ ಪುಡಿದು. ವಾಂಗಿಬಾತ್ ಮಾಡೋಕ್ಕೆ ಬಿಳಿ ಬದನೆಕಾಯಿನೇ ಉಪಯೋಗಿಸ್ಕೊಬೇಕು. ಕೆಲವೊಮ್ಮೆ ಬದನೆಕಾಯಿ ಕಮ್ಮಿ ಇದ್ದು ನಿಮಗೆ ಗೊಜ್ಜಿನ ಪ್ರಮಾಣ ಜಾಸ್ತಿ ಬೇಕು ಅಂದರೆ ಇವತ್ತು ನಾವು ತೋರಿಸೋ ಥರ ಒಗ್ಗರಣೆಗೆ ಅಧಿಕವಾಗಿ ಎಕ್ಸ್ಟ್ರಾ ಸ್ವಲ್ಪ ತರಕಾರಿ ಸೊಪ್ಪನ್ನ ಹಾಕಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಗೊಜ್ಜಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇವಾಗ ಬದನೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ. ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಬಟಾಣಿ, ಇಲ್ಲಿ ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ. ಎಲ್ಲನೂ ಇವಾಗ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಪದಾರ್ಥ ರೆಡಿ ಇದೆ, ಪುಡಿ ರೆಡಿ ಇದೆ, ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ ತರಕಾರಿನ. ಇವಾಗ ಗೊಜ್ಜು ಶುರು ಮಾಡೋಣ. ಒಂದು ಪ್ಯಾನ್ಗೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಬದನೆಕಾಯಿ ಹಾಗೂ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಬದನೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ, ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಕಹಿ ಅಂಶ ಕಮ್ಮಿ ಆಗುತ್ತೆ. ಮುಚ್ಚಳ ಮುಚ್ಚಿ 5 ನಿಮಿಷ ಫ್ರೈ ಮಾಡಿ ನಂತರ ಸ್ವಲ್ಪ ಅರಿಶಿನ ಹಾಗೂ ಉಪ್ಪು ಸೇರಿಸ್ಬೇಕು. ಮತ್ತು ಸ್ವಲ್ಪ ಅವಾಗವಾಗ ಸ್ವಲ್ಪ ಕೈ ಆಡಿಸಿ ಏನಾದರೂ ತಳ ಕಚ್ಚದೇ ಇದ್ದಂಗೆ ಮುಚ್ಚಳ ಮುಚ್ಚಿ ಮತ್ತು 50% ಬದನೆಕಾಯಿ ಬೇಯೋವರೆಗೂ ಹೀಗೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಬದನೆಕಾಯಿನ ಈ ಥರ ಸಣ್ಣದಾಗಿ ಹಚ್ಚಿ, ತೀರಾ ಸಣ್ಣದಾಗಿ ಹಚ್ಚಿಬಿಟ್ರೆ ಅದು ಬಾಯಿಗೆ ಸಿಗಲ್ಲ, ಚೆನ್ನಾಗಿ ಬೆಂದೋಗ್ಬಿಡತ್ತಲ್ವ. ಆದ್ದರಿಂದ ಈ ಥರ ಮೀಡಿಯಮ್ ಸೈಜ್ನಲ್ಲಿ ಹಚ್ಚಬೇಕು ವಾಂಗಿಬಾತ್ಗೆ ಯಾವತ್ತಿದ್ರೂ. ನೋಡಿ, ಇವಾಗ ಆಲ್ಮೋಸ್ಟು 70% ಅಷ್ಟು ಬದನೆಕಾಯಿ ಬೆಂದಿದೆ. ಇವಾಗ ಪುಡಿ ಹಾಕೋ ಸಮಯ. ಎಣ್ಣೆ ಜಾಸ್ತಿ ಏನು ತೇಲ್ತಾ ಇದೆ ಅಂದ್ಕೊಳ್ತಾ ಇದ್ರಲ್ವ, ಇವಾಗ ಪುಡಿ ಹಾಕಾದ್ಮೇಲೆ ಎಣ್ಣೆ ಎಲ್ಲ ಹೀರ್ಕೊಂಬಿಡುತ್ತೆ. ಇವಾಗ ಇದು ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕಿ ಮಾಡಿರ್ತೀವಲ್ಲ ಪುಡಿ, ಅದರಿಂದ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಇವತ್ತು ನಾವು ತೊಗೊಂಡಿರೋಂಥ ಬದನೆಕಾಯಿಗೆ 3ರಿಂದ 3.5 ಟೇಬಲ್ ಸ್ಪೂನಷ್ಟು ಇದು ವಾಂಗಿಬಾತ್ ಪೌಡ್ರು ಸೇರಿಸ್ಕೊಬೇಕು. ಪುಡಿ ಆದಮೇಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಸಿಮ್ನಲ್ಲೇ 5 ನಿಮಿಷ ಬೇಯಿಸಿ. ವಾಂಗಿಬಾತ್ ಗೊಜ್ಜು ಇವಾಗ 3/4 ಭಾಗ ತಯಾರಾಗಿದೆ. ಇನ್ನೇನಿದ್ರು ಒಗ್ಗರಣೆ ಹಾಕಬೇಕು. ಯಾವುದೇ ಒಂದು ಅಡುಗೆ ತಗೊಳ್ಳಿ, ಒಗ್ಗರಣೆ ಹಾಕಿದ್ರೇ ಆ ಅಡುಗೆ 100% ಕಂಪ್ಲೀಟ್ ಆಗೋದು.
ಒಗ್ಗರಣೆಗೆ ಸಾಸಿವೆ ಹಿಂಗು ಕರ್ಬೇವಿನ ಸೊಪ್ಪು ಹಾಕಿದ್ರೂ ಓಕೆ ಇರುತ್ತೆ. ಆದರೆ ಇವತ್ತು ನಾವು ಎಕ್ಸ್ಟ್ರಾ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿದ್ದೀವಲ್ವಾ, ಆದ್ದರಿಂದ ಇವತ್ತು ಸ್ವಲ್ಪ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಬಟಾಣಿ ಎಲ್ಲನೂ ಸೇರಿಸ್ತಾ ಇದ್ದೀವಿ. ರುಚಿ ಕೂಡ ಸೂಪರಾಗಿರುತ್ತೆ. ಇವಾಗ ಒಂದು ಪ್ಯಾನಲ್ಲಿ ನೋಡಿ, ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಹಿಂಗೆ ಹಾಕೋದನ್ನ ಮರಿಬೇಡಿ. ಹಿಂಗಿಂದನೇ ಫ್ಲೇವರ್ಸ್ ಚೆನ್ನಾಗಿರುತ್ತೆ. ನಂತರ ಇವಾಗ ಹಸಿ ಬಟಾಣಿ ಹಾಕೋಣ. ಕಾಯ್ದಿರೋ ಎಣ್ಣೆಗೆ ಹಸಿ ಬಟಾಣಿ ಹಾಕಿದ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಬಟಾಣಿ ಹಾಕಿದ ನಂತರ ಮುಚ್ಚಿ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನಾವೇನು ಪ್ರೆಷರ್ ಕುಕ್ ಮಾಡೋದು ಬೇಕಾಗಿಲ್ಲ ಹಸಿ ಬಟಾಣಿ ಅಂತ. ಈಗ ಉದ್ದುದ್ದಾಗೆ ಸ್ಲೈಸ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಗೂ ಬಟಾಣಿ ರುಚಿಗೆ ತಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಸೇರಿಸಿ. ಆವಾಗಲೇ ನಾವು ಬದನೆಕಾಯಿಗೂ ಹಾಕಿದ್ವಿ, ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನಂತರ ಇವಾಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಮುಚ್ಚಿ ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬಟಾಣಿ ಎಲ್ಲ ಫ್ರೈ ಆಗೋವರೆಗೂ ಸ್ವಲ್ಪ ಬೇಯಿಸಬೇಕು. ನಂತರ ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ. ನೀವು ಈ ಥರ ವಿಭಿನ್ನವಾಗಿ ಈ ಥರ ಒಗ್ಗರಣೆ ಹಾಕಿ ವಾಂಗಿಬಾತ್ ಟ್ರೈ ಮಾಡಿದ್ದೀರಾ? ಹಾಗಿದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕ್ಯಾಪ್ಸಿಕಮ್ ಹಾಕಾದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ. ಮುಚ್ಚಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಕೊನೆಯದಾಗಿ ಕರಿಬೇವಿನ ಸೊಪ್ಪು ಹಾಕಬೇಕು. ಯಾವತ್ತಿದ್ರೂ ನೋಡಿ, ಈ ಥರ ಒಗ್ಗರಣೆಯಲ್ಲಿ ಕೊನೆಯದಾಗಿ ನಾವು ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರ್ಸ್ ಅಂತೂ ಸೂಪರಾಗಿರುತ್ತೆ. ಆ ತಿಂಡಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ವಾಂಗಿಬಾತು ಹೇಳಿ ಮಾಡಿಸಿರೋ ಅಂಥ ತಿಂಡಿ. ಹಿಂದಿನ ದಿನ ರಾತ್ರಿನೇ ನಾವು ಈ ಥರ ಗೊಜ್ಜು ತಯಾರಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎಷ್ಟು ಸುಲಭ ಆಗುತ್ತೆ ಅಲ್ವಾ ನಮ್ಮ ಕೆಲಸ ಎಲ್ಲ. ಒಗ್ಗರಣೆನ ಇವಾಗ ಬದನೆಕಾಯಿಗೆ ಸೇರಿಸ್ಕೊಳ್ಳೋಣ. ಎಷ್ಟು ಫ್ಲೇವರ್ಫುಲ್ ಇದೆ ನೋಡಿ ಈ ಗೊಜ್ಜಂತೂ. ಇದರಲ್ಲಿ ಬಟಾಣಿ ಇದೆ, ಕ್ಯಾಪ್ಸಿಕಮ್ ಇದೆ, ಮೆಂತ್ಯ ಸೊಪ್ಪು, ಬದನೆಕಾಯಿ. ಅಬ್ಬಾ, ಅದ್ಭುತವಾಗಿದೆ. ಇವಾಗ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸಿ. ಸ್ನೇಹಿತರೆ ನೋಡಿ, ರುಚಿಕರವಾದ ವಾಂಗಿಬಾತ್ ಗೊಜ್ಜು ತಯಾರಾಗಿದೆ. ಇವಾಗ ಏನಿದ್ರು ಇದಕ್ಕೆ ಅನ್ನ ಕಲಿಸ್ಕೊಂಡು ಸವಿಯೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಪ್ಯಾನಲ್ಲಿ ಇಟ್ಕೊಂಡು ಮಿಕ್ಕಿದ್ನ ಒಂದು ಕಂಟೈನರ್ನಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಸಣ್ಣ ಅಕ್ಕಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತು. ನೋಡಿ, ಮೆಂತ್ಯ ಸೊಪ್ಪು ಹಾಕಿರೋದು ಗೊತ್ತಾಗಲ್ಲ, ಯಾಕಂದರೆ ಕೆಲವರು ಸೊಪ್ಪು ತಿನ್ನಲ್ಲ ಅಂತಾರೆ. ಅಂಥವ್ರಿಗೆ ಈ ಥರ ನಾವು ಗೊಜ್ಜುಗಳ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಸೊಪ್ಪು, ಬೇರೆ ತರಕಾರಿಗಳ್ನ ಹಾಕಿ ಕೊಡ್ಬೋದು. ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದೀವಿ, ಬಟಾಣಿ ಹಾಕಿದ್ದೀವಿ, ಯಾವುದೂ ಇಲ್ಲಿ ಅಧಿಕ ಅಂತ ಅನಿಸಲ್ಲ. ಕೊನೆಯದಾಗಿ ಸರ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ, ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಹಾಕಿ ಸರ್ವ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾದ ರುಚಿಕರವಾದ ವಾಂಗಿಬಾತ್ ತಯಾರಾಗಿದೆ. ತಿಂತಾ ಇದ್ದರೆ ಬಾಯಿಗೆ ಕ್ರಂಚಿಯಾಗಿರೋ ಕ್ಯಾಪ್ಸಿಕಮ್ಮು, ಗರ್ಗರಿಯಾದ ಬದನೆಕಾಯಿ ಹಾಗೂ ಕೊಬ್ಬರಿ, ಸಾಫ್ಟಾಗಿರೋ ಬಟಾಣಿ. ವಾವ್, ಇದಕ್ಕಿಂತ ಅದ್ಭುತವಾದ ತಿಂಡಿ ಬೇಕಾ? ನೀವು ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.